ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನೋಡಿ, ನನ್ನ ಮಗ ನೋಡಿ ಮೊಬೈಲ್ ಇಟ್ಕೊಂಡಿದ್ದೀನಿ, ನೋಡ್ತಾ ನೀನು ಮಾಡ್ತಾಯಿದ್ದಾರೆ ಅಮ್ಮ ಅಂತ. ನನ್ನ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನನ್ನ ಮಗಳು, ನನ್ನ ಮಗ ಚಿಕ್ಕವನು. ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಓಡಿ ಬಂದಿದ್ದಾರೆ. ಮೊಬೈಲ್ ಇಟ್ಕೊಂಡ್ರೆ ಸಾಕು, ಅವ್ರಿಗೆ ತುಂಬ ಖುಷಿ. ನೋಡಿ, ಇವತ್ತಿನ ಬ್ಲಾಗಲ್ಲಿ ನೋಡಿ ಎಷ್ಟು ಮನೆಯೆಲ್ಲ ಕೆಲಸ ಇದೆ, ಒಂದು ರಾಶಿ ಕೆಲಸ ಇದೆ. ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಪಾತ್ರೆ ತೊಳೆದಿದೆ, ಬಟ್ಟೆ ಮಡಚೋದಿದೆ, ಹುಡುಗರು ಆಟ ಆಡ್ತಿದ್ದಾರೆ, ಇನ್ನು ತಿಂಡಿ ತಿಂದಿಲ್ಲ. ನೋಡಿ, ಇಲ್ಲೊಂದಿಷ್ಟು ಗಾರೆ ಕೆಲಸ ಮಾಡ್ತಾರೆ. ನನ್ನ ಮಗನು ಗಾರೆ ಕೆಲಸ ಮಾಡಿದ್ರು ಸಿಮೆಂಟೆಲ್ಲ ಎತ್ಕೊಂಡು ಆಟ ಆಡ್ತಾಯಿದ್ದಾನೆ. ಕೆಲಸ ಇವಾಗ ಮುಗಿದಿತ್ತು, ಬರೀ ಧೂಳು ಧೂಳು ಧೂಳು. ನೋಡಿ, ಆಟ ಆಡ್ತಾಯಿದ್ದಾನೆ ನನ್ನ ಮಗಳು. ನೋಡಿ, ನಿದ್ದೆ. ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಅಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡೋದು ನೋಡ್ಕೊಂಡು ತಿಂತಾಯಿದ್ದಾರೆ. ಅವ್ರಿಗೊಂಥರ ಖುಷಿ. ಏನಾದರೂ ಕೆಲಸ ನಡಿಬೇಕಾದ್ರೆ ಹೊರಗಡೆ ನೋಡಿಕೊಂಡು ಎಲ್ಲ. ಈ ಮಕ್ಕಳಿಗೆ ತಿನ್ನಿಸ್ಕೊಡೋದಂದರೆ ದೊಡ್ಡ ತಲೆನೋವು. ಇವನಿಗಂತೂ ಹಂಗು ಹಿಂಗು ಮಾಡಿ ತಿನ್ನಿಸ್ಕೊಟ್ಬಿಟ್ಟು ಎಲ್ಲ ಅವ್ರು ತಿನ್ಸಾಯಿತು. ಬನ್ನಿ ಹತ್ಲ ಒಂದು ಕಡೆಯಿಂದೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸೋಣ ಅಂದ್ಬಿಟ್ಟೆಲ್ಲ ಮಡಚಿಡ್ತಾ ಇದ್ದೀನಿ. ಮನೇಲಿ ಎಷ್ಟು ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲ. ಮಕ್ಕಳಿರೋ ಮನೇಲಂತೂ ಇದ್ದಿದ್ದು ಹೇಳ್ಬೇಡ. ಎಲ್ಲ ನೀಟಾಗಿ ಮಡಚಿಟ್ಟು ಒಂದು ಕಡೆಯಿಂದೆಲ್ಲ ಕಸ ಗುಡಿಸ್ಕೋಬೇಕು. ಎಷ್ಟು ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಒಂದು ಕಡೆಯಿಂದ ಆಟ ಸಾಮಾನು ಅದು ಇದೆಲ್ಲ ಎತ್ತಿಡಬೇಕು, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಮಾಡಿದ್ರು ಅಷ್ಟೇ. ನೋಡಿ, ಬಟ್ಟೆಗಳು ನನ್ನ ಮಗಳು ಬಂದಳು, ಡ್ರೆಸ್ ಬಿಸಾಕೋದ್ಲು, ಅಲ್ಲಿ ಮಲ್ಕೊಬಿಟ್ಲು. ಕೆಲಸ ಹೇಳ್ತಾಳೆ ನಮ್ಮಮ್ಮ ಅಂದ್ಬಿಟ್ಟು ನಿದ್ದೆ ಮಾಡ್ತಾಳೆ ಕಳ್ಳಿ. ನೋಡಿ, ಒಂದು ಕಡೆಯಿಂದೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ನಿಮ್ಮ ಮನೇಲೂ ಸಹ ಹೆಣ್ಮಕ್ಳು ಅಂದಮೇಲೆ ಹಲ್ವಾರು ಕೆಲಸಗಳು ಇದ್ದೇ ಇರುತ್ತೆ. ಅದರಲ್ಲಂತೂ ಹೇಳೋದೇ ಬೇಡ. ಇವತ್ತು ನನ್ನ ಬ್ಲಾಗಲ್ಲಿ ನಾನು ಹೊರಗಡೆ ಹೋಗೋದೆಲ್ಲ ಏನು ಜಾಸ್ತಿ ಇರೋಲ್ಲ. ಮನೆ ಕೆಲಸನೇ ಆಗೋಗ್ಬಿಡುತ್ತೆ. ಈ ಮಕ್ಕಳು ಕರ್ಕೊಬರೋದು, ಊಟ ತಿನ್ಸೋದು, ನೋಡ್ಕೊಳೋದು, ಮತ್ತು ನನ್ನ ಮಗಳು ಸ್ಕೂಲಿಂದ ಕರ್ಕೊಬರೋದು, ಅದೆಲ್ಲ ಇರುತ್ತೆ. ನೋಡಿ, ಮೊಬೈಲ್ ಇಟ್ಟಿದ್ದೀನಿ ಅಂತ ಗೊತ್ತಾಗಿ ಡ್ಯಾನ್ಸ್ ಮಾಡ್ತವೆ ನನ್ನ ಮಗಳು. ನೋಡಿ, ನಂಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಮಲ್ಕೊಂಡಿದ್ದೆ ಆಯ್ತಿದ್ಲು. ಆ ಕಡೆಯಿಂದೆಲ್ಲ ಧೂಳು ಹೊಡ್ಕೊಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬಟ್ಟೆ ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗ್ದಾಳೆ, ಹಾಕ್ಬೇಕು. ನನ್ನ ಮಗ ನೋಡಿ ಬರೀ ಕಿತಾಬತಿ. 5 ನಿಮಿಷ ಮನೆ ಒಳಗಿರಲ್ಲ. ಬರೀ ಓಡೋದೆ ಆಟ. ಅಲ್ಲಿ ಬರೀ ಸಿಮೆಂಟು ಧೂಳು ಜಾಸ್ತಿ ಆದರೂ ಕೇಳಲ್ಲ. ಅವಳಂತೂ ನೋಡಿ ಕರ್ಕೊಬರಕ್ಕೆ ಹೋಗ್ತಾಳೆ, ಮತ್ತೆ ಓಡಿ ಬರ್ತಾಳೆ. ಅಷ್ಟರಲ್ಲಿ ಅವ್ರ ಆಟ ಮುಗಿಯೋದ್ರಲ್ಲಿ ನನಗೆ ಒಂದಿಷ್ಟೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ಟೆ. ನೋಡಿ, ಇನ್ನೂ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆಯೋಕ್ಕೆ ಹೋಗ್ಬೇಕು. ಸಾಯಂಕಾಲದ ಕೆಲಸ ಇದು. 4 ಗಂಟೆ ಮೇಲೆ ಮಾಡೋಂಥ ಕೆಲಸಗಳು. ನೋಡಿ, ಇಡೀ ದಿನದ ಹಾಕೋಣ ಅಂತಂದರೆ ಅವಳು ಎಷ್ಟು ಹೋಗ್ಕೊಂಡು ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ಹಾಕೋಲ್ಲ. ನೋಡಿ, ವಾಷಿಂಗ್ ಮಿಷಿನ್ ಕೆಲಸ ಎಲ್ಲ ಆಯಿತು. ನೀರೆಲ್ಲ ತೆಗೆದು ಪೈಪೆಲ್ಲ ಸುತ್ತಿ ಎಲ್ಲ ಎತ್ತಿಟ್ಟಿದ್ದೀನಿ. ಅಂತೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ನೋಡಿ ಎಷ್ಟಿದೆ. ಎಷ್ಟು ಕೆಲಸ ಮಾಡಿದ್ರು ಮುಗಿಲ್ಲ. ಪಾತ್ರೆ ತೊಳ್ಕೊಬೇಕು. ನೋಡಿ, ಏನಾದರೂ ಹಬ್ಬ ಹುಣ್ಣಿಮೆ ಬಂತು ಅಂದರೆ ಮನೆ ಕ್ಲೀನ್ ಮಾಡೋದಂದ್ರೆ ದೊಡ್ಡ ತಲೆನೋವಾಗುತ್ತೆ. ನಾನಿವು ಮಾಮೂಲಿ ಡೈಲಿ ಮಾಡೋವಂಥ ಕೆಲಸಗಳಿವು. ಮನೇಲಿ ಗಂಡಸರು ಹೇಳ್ತಾರೆ, ಮನೇಲಿ ಇಡೀ ದಿನ ಮನೇಲಿ ಇರ್ತೀರಾ, ಏನು ಮಾಡ್ತಿರ್ತೀರಾ, ಕೂತ್ಕೊಂಡೇ ಇರ್ತೀರ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತ್ರಿ ಕೆಲಸ. ಎಷ್ಟು ಕೆಲಸ ಮಾಡಿದ್ರೆ ಮಾಡ್ತಾನೇ ಇರಬೇಕು. ನಂಗಂತೂ ಸಾಕಾಗೋಗುತ್ತೆ. ಪಾತ್ರೆ ನೋಡಿ ಒಂದು ಲಾಟ್ ಬಿದ್ದೈತೆ. ಬೆಳಗ್ಗಿಂದ ತೊಳೆದೇ ಇಲ್ಲ. ಇವಾಗ ಒಂದೇ ಸಲ ತೊಳೆಯೋಣ ಅಂದ್ಬಿಟ್ಟೆಲ್ಲ ಇದು ಮಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ತೊಳೆದಾಕ್ತಾಯಿದ್ದೀನಿ. ನನ್ನ ಮಗಳು ಏನೋ ಮಾಡ್ತಾಯಿದ್ದಾರೆ ಕಿತಾಬತಿಗಳು. ನಾನೇನಾದ್ರು ಈ ಕಡೆನೂ ಕೆಲಸಕ್ಕೆ ನಿಂತ್ಕೊಂಡ್ರೆ ಆಗೋದು ಕಿತಾಬತಿ ಜಾಸ್ತಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹುಡುಗರಿಗೆ ಒಂದಿಷ್ಟು ಸಾಯಂಕಾಲ ತಿಂಡಿ ಒಂದಿಷ್ಟು ಹಾಲು ಕಾಯಿಸ್ಬಿಟ್ಟು ಒಂದಿಷ್ಟು ಪಡ್ಡು ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಒಂದಿಷ್ಟು ಪಾತ್ರೆ ಇಚ್ಚೆ ಕೆಲಸ ಎಲ್ಲ ಮುಗಿದ ಮೇಲೆ ಅವರು ಒಂದಿಷ್ಟು ಪಡ್ಡು ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಮಗಳು ಏನೋ ನೋಡ್ತಾಳೆ. ಮೊಬೈಲ್ ಇಟ್ಟಿದ್ದೀನಲ್ಲ, ಅದಕ್ಕೆ ಓಡಿ ಬಂದಿದ್ದಾಳೆ. ಏನು ಮಾಡ್ತೈತೆ ನಮ್ಮಮ್ಮ ಅಂತ. ಈ ಕೆಲಸ ನೋಡಿ, ಮಕ್ಕಳು ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಬಂದರೆ ನೋಡಿ, ಮಡಚಿಟ್ಟಿರೋದು ಬೆಡ್ಶೀಟನ್ನೆಲ್ಲ ತೊಳೆದು ಮತ್ತೆ ಕಿತಾಬತಿ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅರ್ಧ ಬರ್ಧ ಮುಗಿಸಿ ಮತ್ತೆ ಓಡಿ ಬಂದಿದ್ದೀನಿ. ನೋಡಿ, ಪಾತ್ರೆ ಕಿತಾಬತಿ ಆಟ. ಅವಳು ಏನೋ ಮಾಡ್ತಾಳೆ. ಆ ಕಡೆಯಿಂದ ಈ ಕಡೆ ಓಡಾಡೋದೇ ಆಗೈತೆ. ಹೋಮ್ವರ್ಕಿನೂ ಬರೆಯೋದು ನೋಡಿ. ನನ್ನ ಮಗನಿಗೆ ಸಾಕಾಯ್ತಲ್ಲ ಆಟ ಆಡಿ. ಇತ್ಲಾಗ ಓಡಿ ಬಂದು ನನಗೆ ಅಮ್ಮ ಅದು ಕೊಡಮ್ಮ, ಅಮ್ಮ ಇದು ಕೊಡಮ್ಮ ಅಂತ ಬರುತ್ತಾನೆ. ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಪಡ್ಡು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ಟವೆಲ್ಲ ಒರೆಸ್ಕೊಂಡು
ಇಷ್ಟು ಮಾಡಿದ್ರೂ ಈ ಕೆಲಸ ಮುಗಿಯೋದಿಲ್ಲ ಒಂದೊಂದು ಅವರ್ ಆಗುತ್ತೆ ಈ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಮುಗಿಸೋಷ್ಟೊತ್ತಿನಲ್ಲಿ ಸಾಕಾಗೋಗುತ್ತೆ ನನಗಂತೂ. ಇವಾಗ ಒಂದಿಷ್ಟು ಸಾಂಬಾರು ಐತೆ, ಸಾಂಬಾರು ಒಂದಿಷ್ಟು ಬಿಸಿಗೆ ಇಟ್ಬಿಟ್ಟು ಪಡ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಒಂದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಡೋಣ. ಹಾಗೆ ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಆವಾಗ ಒಂದಿಷ್ಟು ದೋಸೆ ಹಿಟ್ಟಿತ್ತಂದರೆ ಅವಾಗ ಮಾಡೋಕ್ಕೆ ಸರಿ ಹೋಗುತ್ತೆ. ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳಿ ನೀಟಾಗಿ ಒಂದು ಕಡೆಯಿಂದ. ಮಕ್ಕಳೇನು ಮಾಡ್ತಾರೆ ಅಂತ ಮತ್ತೆ ಹೋಗಿ ಬಂದಿದ್ದೆ ಆಯಿತು. ನೋಡಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೆಲಸ ಬಿಟ್ಟು ಬಂದರು. ನೀರು ಕೊಟ್ಟೆ, ನೀರು ಹಿಡ್ಕೊಂಡು ಕಾದೆ ಕುಡಿತಾರೇನೋ ಅಂತ ನೋಡಿದ್ರೆ ಅವ್ರು ಟಿವಿ ನೋಡ್ಕೊಂಡೇ ಕುತ್ಕೋಬೇಕಾ. ಅಷ್ಟರಲ್ಲಿ ಒಂದಿಷ್ಟು ಹಾಲು ಕಾಯಿಸ್ಬಿಟ್ಟು ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲು ಕಾಯಿಸೋಕೆ ಇಡ್ತಾಯಿದ್ದೀನಿ. ಅವರು ನೇರಳೆ ತೊಗೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಉಪ್ಪಾಕಿ ತೊಳೆದು ಅವ್ರಿಗೆ ಕೊಟ್ಟು ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಪಡ್ ಮಾಡೋದಕ್ಕೆ. ಅವ್ರಿಗೆ ಒಂದಿಷ್ಟು ಇವಾಗ ಸಾಯಂಕಾಲ ಒಂದಿಷ್ಟು ಕಾಫಿ ಜೊತೆಗೆ ಏನಾದ್ರು ಮಾಡಿಕೊಟ್ಬಿಟ್ರೆ ರಾತ್ರಿ ಊಟಕ್ಕೆ ಅಡುಗೆ ಮಾಡಬೇಕಾಗತ್ತೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ಕೆಲಸ ಮಾಡ್ಕೊಂಡು ಇವತ್ತು ನೋಡಿ ಇಷ್ಟೊಂದು ಸ್ವಲ್ಪ ಇಟ್ಟಿದೆ ಎಲ್ಲ ಹಾಕ್ಕೊಂಡು ಮುಗೀತು. ಒಂದು 4 ಲೋಟ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಒಂದಿಷ್ಟು ಇಡ್ಲಿ ದೋಸೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಳಿದಿದ್ದು ಪಡ್ಡು. ನಾನು ಯಾವಾಗಲೂ ಇದೇ ಮಾಡ್ತೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹುಡುಕ್ತಾಯಿದ್ದೀನಿ ನೋಡಿ, ಏನು ಮಾಡ್ತೀನಿ ಜೀರಿಗೆ ಖಾಲಿ ಆಗಿತ್ತು, ಅದಕ್ಕೆ ಹುಡುಕಿ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದು ಆ ಪಡ್ಡು ಹಂಚು ತೊಳ್ಕೊತಾ ಇದ್ದೀನಿ. ಇದೇನು ಟವಲಲ್ಲಿ ಒರೆಸಿದೆ ಅಂತ ನೋಡ್ತಾ ಇದ್ದೀರಾ? ಅದು ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಎಲ್ಲ ಒರೆಸ್ಕೊಳೋದು. ಒಂದು ಕಡೆಯಿಂದ ಇವಾಗ ಎಣ್ಣೆ ಹಾಕಿ ಪಡ್ಡು ಮಾತ್ರ ಜಾಸ್ತಿ ಎಣ್ಣೆ ಎಳ್ಕೊಳುತ್ತೆ. ನಾನು ಮಿನಿಮಮ್ ಒಂದೊಂದು ಚಮಚ ಎಣ್ಣೆ ಹಾಕ್ಬೇಕಾಗುತ್ತೆ ಅದರಲ್ಲಿ, ಇಲ್ಲ ತಿನ್ನೋಕ್ಕೆ ಬರೋದಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವರು ಒಂದಿಷ್ಟು ಕಿತಾಪತಿ ಮಾಡಿ ಏನೇನೋ ತಿಟ್ಲೆ ಮಾಡಿ ಕೆಲಸದಿಂದ ಬಂದಾಗಲೇ ಅವರು ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಅಷ್ಟರಲ್ಲಿ ನಾನು ಪಡ್ಡು ರೆಡಿ ಮಾಡಿ ಒಂದಿಷ್ಟು ಇನ್ನೂ ಒಂದು ಟ್ರಿಪ್ ಮಾಡ್ಬೋದು ಐತೆ ಮಾಡ್ತಾಯಿದ್ದೀನಿ.